ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ, ಜಮಾ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನವೆಂಬರ್ ತಿಂಗಳಿನಲ್ಲಿ ಪಿಂಚಣಿ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅಂಥವರಿಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ಕೂಡ ನಮಗೆ ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಅದೇ ನಮಗೆ ಒಂದು ದೊಡ್ಡ ಮಾಡ್ತಾ ಇರುವ ಸಪೋರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ದು ಏನು ಖರ್ಚಾಗಲ್ಲ. ಅದಕ್ಕೋಸ್ಕರ ಫ್ರೀಯಾಗಿಯೇ ಇರುತ್ತೆ. ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ನವೆಂಬರ್ ತಿಂಗಳು ಪಿಂಚಣಿ ಹಣ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅಂಥವರು ನವೆಂಬರ್ ತಿಂಗಳು ಪಿಂಚಣಿ ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಲೈವ್ ಪ್ರೂಫಲ್ಲಿ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು, ನಮ್ಮ ಒಂದು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಸ್ವತಃ ನಮ್ಮ ಮೊಬೈಲ್ ಫೋನಿಂದಲೇ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನವೆಂಬರ್ ತಿಂಗಳು ಪಿಂಚಣಿ ಹಣ ಯಾವಾಗಿಂದ ಜಮಾ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ದಿನಾಂಕದಂದು ಜಮಾ ಆಗುತ್ತೆ ಅಂತ ಕೇಳಿದ್ರೆ 10ನೇ ತಾರೀಕಿಂದ ಅಥವಾ 15ನೇ ತಾರೀಕಿನ ಒಳಗಡೆನೇ ಪಿಂಚಣಿದಾರರಿಗೆ ಹಣ ಖಂಡಿತವಾಗಿ ಜಮಾ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಕೇಳಿದ್ರೆ ಮೊದಲನೇದಾಗಿ ಈ ಆಫೀಸಲ್ಲಿ ವೆಬ್ಸೈಟ್ಗೆ ಬರಬೇಕು. ಬಂದ ನಂತರ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಬೆನಿಫಿಷರಿ ಐ ಡಿ ಅಂತ ಇದೆ ನೋಡಿ. ಬೆನಿಫಿಷರಿ ಐ ಡಿನ ಇದರಲ್ಲಿ ಹಾಕ್ಕೋಬೇಕಾಗುತ್ತೆ. ಹಾಕೊಂಡ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಹಾಕ್ಕೋಬೇಕಾಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕೊಂಡ ನಂತರ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಇವಾಗ ನಿಮ್ಮ ಮುಂದೆನೇ ತೋರಿಸ್ತೀನಿ. ಮೊದಲನೇದಾಗಿ ಬೆನಿಫಿಷರಿ ನಂಬರನ್ನು ಹಾಕ್ಕೊತಾ ಇದ್ದೀನಿ. ಬೆನಿಫಿಷರಿ ನಂಬರ್ ಹಾಕಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ನಾನು ಲೈವ್ ಪ್ರೂಫಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನಾನು ಬೆನಿಫಿಷರಿ ನಂಬರ್ ಹಾಕಿದ ನಂತರ ಸಿಗ್ತೀನಿ. ಬೆನಿಫಿಷರಿ ಐ ಡಿ ಹಾಕೋ ನಂತರ ಇಲ್ಲಿ ಕಾಣುತ್ತಿರುವಂಥ ಕ್ಯಾಪ್ಚರ್ ಕೋಡನ್ನು ಸರಿಯಾಗಿ ಎಂಟ್ರಿ ಮಾಡಿ. ಸರಿಯಾಗಿ ಎಂಟ್ರಿ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ನಿಮ್ಮ ಒಂದು ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಳ್ಳಿ. ಕ್ಯಾಪ್ಚರ್ ಕೋಡ್ ಹಾಕೋ ನಂತರ ನೋಡ್ಬೋದು ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ ಏನಾಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದಲೇ ಚೆಕ್ ಮಾಡ್ಕೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ರನ್ನಿಂಗ್ ಅಂತ ಇದೆ ನೋಡಿ, ಈ ರೀತಿ ಬರಬೇಕಾಗುತ್ತೆ. ಈ ರೀತಿ ಬಂತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಪ್ರತಿ ತಿಂಗಳು ಬಿಡುಗಡೆ ಮಾಡಿದ ತಕ್ಷಣ ನಿಮ್ಮ ಒಂದು DBT ಮೂಲಕ ನಿಮ್ಮ ಒಂದು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ಈ ಬೆನಿಫಿಷರಿ ಐ ಡಿ ಎಲ್ಲಿಂದ ತೆಕ್ಕೋಬೇಕಂತ ಅದು ಕೂಡ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಬೇಕಂದ್ರೂ ಕೂಡ ನಾನು ಈ ವಿಡಿಯೋದ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಹೋಗಿ ಓಪನ್ ಮಾಡ್ಕೊಂಡು ಬೆನಿಫಿಷರಿ ಐ ಡಿನ ಯಾವ ರೀತಿ ನಾವು ತಕ್ಕೋಬೇಕು, ಎಲ್ಲಿ ತೆಕ್ಕೋಬೇಕು ಅಂತ ಸಂಪೂರ್ಣ ಮಾಹಿತಿ ಅದರಲ್ಲಿ ತಿಳಿಸ್ಕೊಡ್ತೀನಿ. ಆ ವಿಡಿಯೋ ನೋಡ್ಕೊಂಬಂದು ಈ ಪಿಂಚಣಿ ಸ್ಟೇಟಸ್ನ ನೀವು ಕೂಡ ನಿಮ್ಮ ಮೊಬೈಲಿಂದನೇ ಚೆಕ್ ಮಾಡ್ಕೋಬೋದು. ಇಲ್ಲಿ ರನ್ನಿಂಗ್ ಅಂತ ಇದೆ ನೋಡಿ, ಈ ರೀತಿ ಬರಬೇಕಾಗುತ್ತೆ. ಅಥವಾ ರನ್ನಿಂಗ್ ಅಂತ ಬಂದಿಲ್ಲ, ಸ್ಟಾಪಡ್ ಅಂತ ಬಂದಿತ್ತು ಅಥವಾ ಇನ್ಆಕ್ಟೆಡ್ ಅಂತ ಬಂದಿತ್ತು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಖಂಡಿತವಾಗಿ ಜಮಾ ಆಗೋದಿಲ್ಲ ಸ್ನೇಹಿತರೆ. ರನ್ನಿಂಗ್ ಅಂತ ಬಂದಿರಬೇಕಾಗುತ್ತೆ. ಕಡ್ಡಾಯವಾಗಿ ರನ್ನಿಂಗ್ ಅಂತ ಬಂದಿತ್ತು ಅಂತಂದರೆ ಮಾತ್ರ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಜಮಾ ಆಗ್ತಾ ಇರುತ್ತೆ. ಇಲ್ಲಾಂದರೆ ಖಂಡಿತವಾಗಿ ಜಮಾ ಆಗೋದಿಲ್ಲ ಸ್ನೇಹಿತರೆ. ವಿಡಿಯೋ ಹೇಗನ್ನಿಸ್ತು ಅಂತ ಹಂಗೆ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಹೊಸದಾಗಿ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ತಪ್ಪದೇ ಕ್ಲಿಕ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿಲ್ಲ ಲೈಕ್ ಕೂಡ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.